ಅನಾಹತ ಚಕ್ರ. 7 ಚಕ್ರದಲ್ಲಿ ಕೆಳಗಡೆ 3, ಮೇಲ್ಗಡೆ 3, ಸೆಂಟ್ರಲ್ ಬರೋದೇ ಅನಾಹತ. 2 ಕನೆಕ್ಟ್ ಮಾಡೋದು ಅನಾಹತ. ಇದು ಬ್ಯಾಲೆನ್ಸ್ ಆಗಿದ್ದಾಗ ನಾವು ಲವ್, ಹ್ಯಾಪಿನೆಸ್, ತಾಳ್ಮೆ, ಕರುಣೆ, ಸಹಾನುಭೂತಿ, ಹ್ಯಾಪಿ, ಸ್ಯಾಟಿಸ್ಫೈಡ್ ಫೀಲ್ ಮಾಡ್ತೀವಿ. ಬ್ಲಾಕ್ ಆಗಿದ್ದಾಗ ಕರುಣೆ ಇರಲ್ಲ. ಬೇಕಾದರೆ ಮಾಡಲಿ ಅವರು, ನನಗೇನು, ಆದರೆ ಅವರಿಗಾಗತ್ತೆ ನನಗೇನು. ಈ ರೀತಿಯ ದ್ವೇಷ, ಕೋಪ, ನಂಬಿಕೆಯ ಕೊರತೆ. ಓವರ್ ಆ್ಯಕ್ಟಿವ್ ಆದಾಗ ಜಲಸಿ, ಓವರ್ ಡಿಪೆಂಡೆಂಟ್ ಅವಲಂಬನೆ ಅಥವಾ ಸೆಲ್ಫ್ ಸ್ಯಾಕ್ರಿಫೈಸ್. ನನಗಿಲ್ಲ ಅಂದರೂ ಪರವಾಗಿಲ್ಲ, ಎಲ್ಲ ಬೇರೆಯವ್ರಿಗೆ ಬಿಟ್ಕೊಡೋ ಅಂಥದ್ದು. ಸಮಸ್ಯೆಗಳು BP, ಬ್ರೀದಿಂಗ್ ಪ್ರಾಬ್ಲಮ್ ಇಶ್ಯೂಸು, ಇವೆಲ್ಲ ಅನಾಹತ ಚಕ್ರದ ಓವರ್ ಆ್ಯಕ್ಟಿವ್ ಆದಾಗ ಪ್ರಾಬ್ಲಮ್ಗಳು ಕಾಣ್ತಾ ಇರ್ತವೆ. ವಾಯು ತತ್ವ. ನಾವು ಏರ್ ಎಲಿಮೆಂಟ್ನ ಪ್ರಕೃತಿ ಜೊತೆ ಜಾಸ್ತಿ ಇರುವಂಥದ್ದಾಗಿರ್ಬೋದು, ಅಥವಾ ಬ್ರೀದಿಂಗ್ ಎಕ್ಸರ್ಸೈಸು, ಪ್ರಾಣಾಯಾಮ, ಈ ರೀತಿಯ ಆ್ಯಕ್ಟಿವಿಟೀಸ್ ಮಾಡಬೇಕಾಗತ್ತೆ. ಗ್ರೀನ್ ಕಲರು, ಸೊಪ್ಪು, ತರಕಾರಿ. ವಿಶುದ್ಧ ಚಕ್ರ. ವಿಶುದ್ಧ ಚಕ್ರ ಮಾತುಗಾರಿಕೆಗೆ ಸ್ಪೆಷಲ್ ಚಕ್ರ ಇದು ಬ್ಯಾಲೆನ್ಸ್ ಆಗಿದ್ದಾಗ ನಮ್ಮ ಕಮ್ಯುನಿಕೇಷನ್ ಚೆನ್ನಾಗಿರುತ್ತೆ. ಸರಿಯಾಗಿ ಎಕ್ಸ್ಪ್ರೆಸ್ ಮಾಡ್ತೀವಿ. ಏನು ಯೋಚನೆ ಬರುತ್ತೋ ಅದನ್ನು ಸರಿಯಾಗಿ ವ್ಯಕ್ತಪಡಿಸ್ತೀವಿ. ಎಷ್ಟು ಮಾತಾಡಬೇಕು, ಎಲ್ಲಿ ಮಾತಾಡಬೇಕು, ಎಲ್ಲಿ ಸ್ಟಾಪ್ ಮಾಡಬೇಕು ನಮ್ಗೆ ಗೊತ್ತಾಗುತ್ತೆ. ನಮ್ಮ ಮಾತಲ್ಲಿ ಸ್ಪಷ್ಟತೆ ಇರುತ್ತೆ. ಕ್ಲಿಯರ್ ವಾಯ್ಸ್, ಟ್ರಸ್ಟ್. ಇದು ಬ್ಲಾಕ್ ಆಗಿದ್ದಾಗ ನಾವು ನಮ್ಮ ಮಾತನ್ನು ಸರಿಯಾಗಿ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಮನಸ್ಸಲ್ಲಿರುತ್ತೆ ಹೇಳಬೇಕು ಅಂತ, ಆದರೆ ಹೇಳಲಿಕ್ಕಾಗಲ್ಲ. ಹೇಳಿದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ನಾವು ಹೇಳೋದೇ ಒಂದು, ಅವ್ರು ತಿಳ್ಕೊಳ್ಳೋದೇ ಒಂದು. ಈ ರೀತಿಯ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ಅಥವಾ ನಾವು ಒಳ್ಳೆ ಕೇಳುಗರಾಗಿರಲ್ಲ, ಕೇಳಿಸ್ಕೊಂಡ್ರೂ ತಲೆಗೆ ಹೋಗಲ್ಲ. ಇದು ಓವರ್ ಆ್ಯಕ್ಟಿಂಗ್ ಆದಾಗ ಎಲ್ಲರನ್ನ ಜಡ್ಜ್ ಮಾಡೋದು, ಓವರ್ ಮಾತಾಡೋದು, ಗಾಸಿಪ್ ಮಾಡೋದು, ಬೇಡದಿದ್ದ ವಿಚಾರನ ಮಾತಾಡೋದು, ಚಾಡಿ ಹೇಳೋದು, ಅವಾಚ್ಯ ಶಬ್ದಗಳನ್ನು ಬಳಸೋದು, ಈ ರೀತಿಯ ಆ್ಯಕ್ಟಿವಿಟಿ ನಡೀತದೆ. ಅಂದರೆ ನಮಗೆ ಎಲ್ಲಿ ಸೈಲೆಂಟ್ ಆಗಿರಬೇಕು, ಎಲ್ಲಿ ಮಾತಾಡಬೇಕು ಗೊತ್ತಾಗಲ್ಲ. ಇದರ ಬೀಜ ಮಂತ್ರ ಅಹಂ. ಆಕಾಶ ತತ್ವ. ಸ್ಕೈ ಜೊತೆ ಕನೆಕ್ಟ್ ಆಗಲಿಕ್ಕೆ ನೋಡಬೇಕು. ಸೂರ್ಯೋದಯ ನೋಡೋದಾಗಿರ್ಬೋದು, ರಾತ್ರಿ ಆಕಾಶನ ನೋಡೋದಾಗಿರ್ಬೋದು ಮಾಡಬಹುದು. ಬ್ಲೂ ಕಲರ್ ಸಾಕಷ್ಟು ಬಳಸಬೇಕು. ಮಾತಾಡುವ, ಬಿಸ್ನೆಸ್ ಮಾಡುವ ಫೀಲ್ಡಲ್ಲಿರೋರು ಈ ಚಕ್ರನ ಸರಿಯಾಗಿ ಬ್ಯಾಲೆನ್ಸ್ ಮಾಡಿ ಇಟ್ಕೋಬೇಕು. ವಾಯ್ಸ್ಗೆ ಇಫೆಕ್ಟ್ ಆಗೋ ಫುಡ್ನ ಅವಾಯ್ಡ್ ಮಾಡಬೇಕು. ಐಸ್ ಕ್ರೀಮ್ ಅಂತವು, ಸ್ಪೆಷಲಿ ಕೋಚಿಂಗು, ಸ್ಪೀಚು, ಇಂಥ ಫೀಲ್ಡಲ್ಲಿರುವಂಥವ್ರು ಮಾತಾಡಿದ್ರೆ ದುಡ್ಡು ಬರುತ್ತೆ. ಅಂಥ ಫೀಲ್ಡಲ್ಲಿರುವಂಥವ್ರು ಡ್ರೆಸ್ ಸಹ ಬ್ಲೂ ಹಾಕಬೇಕು. ಮತ್ತು ಈ ಚಕ್ರನ ಬ್ಯಾಲೆನ್ಸ್ ಮಾಡಿ ಇಟ್ಕೋಬೇಕು. ಆಜ್ಞಾ ಚಕ್ರ. ಅಂತರ್ಜ್ಞಾನ, ಅಂತರ್ಪ್ರಜ್ಞೆ, ಇಂಟ್ಯೂಷನ್, ಬಿಯಾಂಡ್ ಫಿಸಿಕಲ್ ಥಿಂಗ್ನ ತಿಳ್ಕೊಳ್ಬೋದು ಇದರಿಂದ. ಇದು ಬ್ಯಾಲೆನ್ಸ್ ಆಗಿದ್ದಾಗ ನಮ್ಮ ಇಮ್ಯಾಜಿನೇಷನ್ ಪವರು ಇಂಪ್ರೂವ್ ಆಗುತ್ತೆ. ವಿಜುವಲೈಸೇಷನ್ ಪವರು ಇಂಪ್ರೂವ್ಮೆಂಟ್ ಕಾಣುತ್ತೆ. ಮೆಮೊರಿ ಚೆನ್ನಾಗಿರುತ್ತೆ. ಸರಿ ತಪ್ಪ ಅದರ ಭಾಸ ಆಗುತ್ತೆ. ಸರಿಯಾದ ವಿಚಾರ ಬರುತ್ತೆ. ಇದು ಬ್ಲಾಕ್ ಆಗಿದ್ದಾಗ ನಮ್ಮ ಇಮ್ಯಾಜಿನೇಷನ್ ಪವರು ಸರಿಯಾಗಿರಲ್ಲ. ಸರಿಯಾಗಿ ವಿಜುವಲೈಸೇಷನ್ ಮಾಡ್ಕೊಳ್ಳಿಕ್ಕಾಗಲ್ಲ. ನಿರ್ಧಾರ ತಗೊಳ್ಳಿಕ್ಕಾಗಲ್ಲ. ಮಾಡಲಾ ಬೇಡವಾ ಅನ್ನೋ ದ್ವಂದ್ವ ಇರುತ್ತೆ. ಫೋಕಸ್ ಇರಲ್ಲ. ಕನ್ಫ್ಯೂಸ್ ಆಗಿರ್ತೀವಿ. ಇದು ಓವರ್ ಆ್ಯಕ್ಟಿವ್ ಆಗಿದ್ದಾಗ ವಿಚಿತ್ರ ಕನಸು ಬೀಳ್ತವೆ. ಒಂದೇ ವಿಚಾರನ ಆಳವಾಗಿ ಹಿಡ್ಕೊಂಡು ಬಿಡ್ತೀವಿ. ಇದು ಬ್ರೈನ್ಗೆ ಕನೆಕ್ಟ್ ಆಗಿದೆ. ಮೈಗ್ರೇನು, ತಲೆಭಾರ, ಕಣ್ಣಿನ ದೃಷ್ಟಿ ಪ್ರಾಬ್ಲಮ್ಮು ಕಾಣಿಸ್ಕೊಳ್ಳುತ್ತೆ. ಸೂರ್ಯನ ಬೆಳಕನ್ನು ದೃಷ್ಟಿಸಿ ನೋಡೋದ್ರಿಂದ, ತ್ರಾಟಕದಿಂದ ಈ ಚಕ್ರನ ಎನರ್ಜೈಸ್ ಮಾಡ್ಕೋಬೋದು. ಕಲರು ಇಂಡಿಗೋ. ಬೀಜ ಮಂತ್ರ ಓಂ. ಸಹಸ್ರಾರ ಚಕ್ರ. ಬ್ರಹ್ಮಾಂಡದ ಜೊತೆ ಕನೆಕ್ಟ್ ಆಗಲಿಕ್ಕೆ ಸಹಾಯ ಮಾಡುತ್ತೆ. ಇದು ಬ್ಯಾಲೆನ್ಸ್ ಆಗಿದ್ದಾಗ ನಂಬಿಕೆ, ನಾವು ಮೇಧಾವಿ ಆಗಿರ್ತೀವಿ, ಜ್ಞಾನಿ ಆಗಿರ್ತೀವಿ, ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿರುತ್ತೆ. ಬ್ಲಾಕ್ ಆದಾಗ ಡಿಪ್ರೆಷನ್ನು, ನಂಬಿಕೆಯ ಕೊರತೆ, ದೇವರ ಮೇಲೆ ನಂಬಿಕೆ ಇರಲ್ಲ, ಭಕ್ತಿ ಇರಲ್ಲ, ಈ ರೀತಿಯ ಕಾರಣಗಳು ಕಾಣಸಿಗ್ತವೆ. ಇದು ಓವರ್ ಆ್ಯಕ್ಟಿವ್ ಆದಾಗ ನಾವು ಒಂದೇ ತತ್ವನ ಫಾಲೋ ಮಾಡ್ತಾ ಇರ್ತೀವಿ. ಅದನ್ನೇ ಹಿಡಿದುಕೊಂಡಿರ್ತೀವಿ. ಬೇರೆ ಏನೂ ನಂಬಲ್ಲ. ತುಂಬ ಸ್ಪಿರಿಚುವಲಿ ಅಡಿಕ್ಷನ್ ಆಗಿರ್ತೀವಿ. ಜಜ್ಮೆಂಟಲ್ ಆಗಿರ್ತೀವಿ. ಒಂದೇ ತತ್ವಕ್ಕೆ ಅಡಿಕ್ಟ್ ಆಗಿರ್ತೀವಿ. ನೇರಳೆ ಬಣ್ಣ, ಪರ್ಪಲ್ ಕಲರ್. ಇದನ್ನು ಹೀಲ್ ಮಾಡೋದು ಹೆಂಗಂದರೆ ಹಿರಿಯರ ಬ್ಲೆಸ್ಸಿಂಗ್ಸ್ನ ಪಡೆದುಕೊಳ್ಳಿ. ಹೈ ಎನರ್ಜಿ ಕೊಡುವ ಸ್ಥಳ ಟೆಂಪಲ್ ಆಗಿರ್ಬೋದು, ಅಲ್ಲಿ ಜಾಸ್ತಿ ಇರಲಿಕ್ಕೆ ಪ್ರಯತ್ನ ಪಡಿ.
ಧ್ಯಾನ ಮಾಡಿ, ಎನರ್ಜಿ ರಿಸೀವ್ ಮಾಡಿ, ಸ್ಪಿರಿಚುವಲ್ ಎನರ್ಜಿನ ಕನೆಕ್ಟ್ ಮಾಡ್ಕೊಳ್ಳಿ.